ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ಇವತ್ತಿನ ಒಂದು ವಿಷಯ ಏನಂದರೆ, ನಾವೆಲ್ಲ ಕೆ-ಸೆಟ್ಟು, ನೆಟ್ ಪಾಸ್ ಮಾಡಿದ್ವಿ. ಆಲ್ರೆಡಿ ಪಿ-ಎಚ್-ಡಿ ಕೂಡ ಪಾಸ್ ಮಾಡಿದ್ದಾರೆ ಆಲ್ರೆಡಿ. ಸೊ, ಇವತ್ತಿನ ಒಂದು ಪ್ರಮುಖ ವಿಚಾರ ಏನಂದರೆ, ಇತ್ತೀಚೆಗೆ ಬರ್ತಕ್ಕಂಥ ಒಂದು ಕೆ-ಸೆಟ್ ಮತ್ತು ನೆಟ್ ಪಾಸ್ ಮಾಡಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ ನೇಮಕಾತಿಯನ್ನು ಮಾಡ್ತಾರೆ. ಅಂದರೆ ಒಂದು ವರ್ಷದ ಒಂದು ಕಂಡೀಷನ್ ಆಧಾರದ ಮೇಲೆ. ಹಾಗೆ ಇಲ್ಲಿ ಏನು ಮಾಡ್ತಾರಂದ್ರೆ ಮಾನದಂಡಗಳನ್ನು ಮಾಸ್ಟರ್ ಡಿಗ್ರಿಯಲ್ಲಿರ್ತಕ್ಕಂಥ ಪರ್ಸೆಂಟೇಜು ಮತ್ತು ಕೆ-ಸೆಟ್, ನೆಟ್, ಪಿ-ಎಚ್-ಡಿಲಿರ್ತಕ್ಕಂಥ ಒಂದು ಮಾನದಂಡನ ಆಯ್ದುಕೊಂಡು ಒಂದು ಪರ್ಸೆಂಟೇಜನ್ನು ಮಾಡ್ತಾರೆ. ಮತ್ತು ಆಯ್ಕೆಗೊಂಡ ಒಂದು ಇರ್ತಕ್ಕಂಥ ಲೆಕ್ಚರ್ಗಳಿಗೆ ಪ್ರತಿ ವರ್ಷ ಕೃಪಾಂಕಗಳನ್ನು ಕೊಡ್ತಾ ಹೋಗ್ತಾರೆ. ಪ್ರತಿ ವರ್ಷ 3 ಮಾರ್ಕ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಅಲ್ಲೇನಾಗುತ್ತೆ ಅಂದ್ರೆ ಒಂದ್ಸಲ ಅಪಾಯಿಂಟ್ ಆದಮೇಲೆ ಆ ಲೆಕ್ಚರ್ಗೆ ಅವರು ಪ್ರತಿ ವರ್ಷ ಆಯ್ಕೆ ಆಗುವ ಅವಕಾಶಗಳ ಸಿಗುತ್ತೆ. ಬಟ್ ಥಿಂಗ್ ಏನಂದರೆ, ಹೊಸದಾಗಿ ಕೆ-ಸೆಟ್ ಮತ್ತು ನೆಟ್ ಪಾಸ್ ಮಾಡ್ತಕ್ಕಂಥ ಏನು ಈ ನಮ್ಮ ಮಾಸ್ಟರ್ ಡಿಗ್ರಿ ಹೊಂದಿರತಕ್ಕಂಥ ವಿದ್ಯಾರ್ಥಿ ಸಹೋದರ ಮಿತ್ರರು ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಯಾಕಂದರೆ ಹೊಸದಾಗಿ ಬರ್ತಕ್ಕಂಥ ಯುವ ಮಿತ್ರರು ಉತ್ತಮವಾದ ಜ್ಞಾನವನ್ನು ಹೊಂದಿರ್ತಾರೆ. ಬಟ್ ಅವರಿಗೆ ಹೊಸದಾಗಿ ಪಾಠ ಮಾಡುವ ಒಂದು ಅವಕಾಶಗಳು ಸರ್ಕಾರಿ ಸೇವೆಯಲ್ಲಿ ಸಿಗಂಗಿಲ್ಲ. ಪ್ರೈವೇಟಲ್ಲಿ ಹೋದರೆ ಏನಾಗುತ್ತೆ ಅಂದ್ರೆ, ಕಡಿಮೆ ಸಂಬಳ ಕೊಡ್ತಾರೆ, ಜಾಸ್ತಿ ದುಡಿಸ್ಕೋತಾರೆ, ಮತ್ತು ಅವರಿಗೆ ಯಾವುದೋ ಒಂದು ಸೇವಾ ಭದ್ರತೆ ಇರಲ್ಲ. ಸೊ, ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ, ಹೊಸದಾಗಿ ಕೆ-ಸೆಟ್, ನೆಟ್ ಪಾಸ್ ಮಾಡೋದು ಏನಕ್ಕೆ? ಹಳೆ ಜನ ಇರ್ತಾರಲ್ಲ ಅವ್ರನ್ನಷ್ಟೇ ತಗೋಬೇಕಿತ್ತಲ್ಲ ಸರ್ಕಾರ. ಹಾಗಾದ್ರೆ ಹೊಸದಾಗಿ ಪಾಸ್ ಮಾಡ್ಕೊಂಡವರು, ಹೊಸದಾಗಿ ಕೆ-ಸೆಟ್, ನೆಟ್ ಪಾಸ್ ಮಾಡ್ಕೊಂಡವರು ಎಲ್ಲಿ ಹೋಗ್ಬೇಕು? ಮತ್ತೆ 5 ವರ್ಷಕ್ಕೊಮ್ಮೆ ಏನಾಗುತ್ತೆ ಅಂದ್ರೆ, ಈ ಅಸಿಸ್ಟೆಂಟ್ ಪ್ರೊಫೆಸರನ್ನ ನೇಮಕಾತಿಗಳನ್ನ ಮಾಡ್ಕೋತಿದ್ದಾರೆ ಇವರು. ಅದು ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಅವರು ಇನ್ ಕೇಸ್ ಅವ್ರು ಕೆ-ಸೆಟ್ಟು, ನೆಟ್ಟು ಪಾಸ್ ಮಾಡ್ಕೊಂಡ್ರೆ ಮತ್ತು ಪಿ-ಎಚ್-ಡಿ ಒಂದು ಅರ್ಹತೆಯನ್ನು ಹೊಂದಿದ್ರೆ, ಪ್ರತಿ ವರ್ಷ ನೇಮಕಾತಿ ಆದರೆ ಏನೂ ಸಮಸ್ಯೆ ಆಗಲ್ಲ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಈ ಗೆಸ್ಟ್ ಲೆಕ್ಚರ್‌ಗಳನ್ನ ತುಂಬ್ಕೋಬೇಕಾದ್ರೆ ಬರೀ ಕೆ-ಸೆಟ್, ನೆಟ್ಟು ಪಾಸ್ ಮಾಡ್ಕೊಂಡವ್ರನ್ನ ತುಂಬ್ಕೋತಿದ್ದಾರೆ. ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಅದು. ಮುಂಚೆ ಏನಾಗುತ್ತೆ ಅಂದ್ರೆ, ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಒಂದು ಏನದು ಲೆಕ್ಚರ್ಸ್‌ಗಳು ಸೇವಾ ಒಂದು ಮುಂಬಡ್ತಿನ ಪಡ್ಕೋತಾ ಇದ್ರು. ಅಂದ್ರೆ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಅವರು ಕೆ-ಸೆಟ್, ನೆಟ್ ಇಲ್ಲಾಂದ್ರೂ ಕೂಡ ಅವ್ರು ಏನಾಗ್ತಿದ್ರು ಅಂದ್ರೆ, ಈ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಅಪಾಯಿಂಟ್ ಆಗಿಬಿಡ್ತಿದ್ರು. ಮತ್ತೆ ಇಲ್ಲಿ ಇನ್ನೊಂದು ಏನು ಸಮಸ್ಯೆ ಅಂದ್ರೆ 2020ಕ್ಕಿಂತ ಯಾರು ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡಿರ್ತಾರಲ್ಲ, ಅವರು ಪರೀಕ್ಷೆ ಏನದು ಮಾರ್ಕ್ಸ್ ಕಡಿಮೆ ಇದಾವೆ ಅವರು. ಇವಾಗ ಬರ್ತಕ್ಕಂಥ ವಿದ್ಯಾರ್ಥಿ ಸಹೋದರ ಮಿತ್ರ ಏನಾಗುತ್ತೆ ಅಂದ್ರೆ, ಅವ್ರದ್ದು ಮಾರ್ಕ್ಸ್ ಹೆಚ್ಚೈತೆ. ಬಟ್ ಥಿಂಗ್ ಏನಂದ್ರೆ, ಕೆ-ಸೆಟ್, ನೆಟ್ ಪಾಸ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಅವರು ಗೆಸ್ಟ್ ಲೆಕ್ಚರ್‌ಗೆ ಅವಕಾಶವನ್ನ ವಂಚಿತರಾಗ್ತಿದ್ದಾರೆ ಅವರು. ಸೊ, ಹಾಗಾಗಿ ನಾನೇನು ಹೇಳ್ತಾ ಇರೋದು ಅಂದ್ರೆ ಇಲ್ಲಿ, ಈ ಆಲ್ರೆಡಿ ಏನು ಕೆ-ಸೆಟ್, ನೆಟ್ ಪಾಸ್ ಮಾಡ್ಕೊಂಡು ಏನು ಗೆಸ್ಟ್ ಲೆಕ್ಚರಿಂದ ಹುದ್ದೆಯಿಂದ ವಂಚಿತರಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಮಿತ್ರರು ಮತ್ತು ಏನದು ಗೆಸ್ಟ್ ಲೆಕ್ಚರ್ ಆಗ ಬಯಸುವಂಥ ಮಿತ್ರರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದ್ರೆ, ನೀವೆಲ್ಲರೂ ಸೇರಿದ್ರ, ಕೈ ಜೋಡಿಸಿದ್ರ, ಇದಕ್ಕೊಂದು ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸೋಣ. ಈ ಮನವಿಯಲ್ಲಿ ನಾನೇನು ಸಜೆಷನ್ ಕೊಡಕ್ಕೆ ಹೋಗ್ತಾ ಇದ್ದೀನಂದ್ರೆ, ಯಾರು ಕೆ-ಸೆಟ್, ನೆಟ್ ಪಾಸ್ ಮಾಡ್ಕೊಂಡಿದ್ರಲ್ಲ, ಆಲ್ರೆಡಿ ಕೆ-ಸೆಟ್ ನೆಟ್ಟು ಮತ್ತು ಮಾಡ್ಕೊಂಡು ಯಾರು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ರಲ್ಲ, ನೀವೆಲ್ಲರೂ ಕೂಡ ಪ್ರತಿ ವರ್ಷ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೇಕು ಸರ್ಕಾರವರು ಇವರೆಲ್ಲರೂ ಕೂಡಗೆ ಪ್ರತಿ ವರ್ಷ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ, ಆ ಒಂದು ಎಕ್ಸಾಮಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಏನು ಕೆ-ಸೆಟ್, ನೆಟ್ಟು, ಪಿ-ಎಚ್-ಡಿ ಮತ್ತು ಆಲ್ರೆಡಿ ಸೇವೆಯಲ್ಲಿರ್ತಕ್ಕಂಥ ಏನದು ಲೆಕ್ಚರ್ಸ್‌ಗಳು ಎಲ್ಲರಿಗೂ ಕೂಡ ಮತ್ತೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ. ಆ ಕಂಡಕ್ಟ್ ಮಾಡಿರ್ತಕ್ಕಂಥ ಏನದು ಪರೀಕ್ಷೆಯಲ್ಲಿ ತೆಗೆದುಕೊಂಡಂಥ ಅಂಕಗಳ ಆಧಾರದ ಮೇಲೆ ಅವರನ್ನ ನೇಮಕ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಆಲ್ರೆಡಿ ಅವ್ರು ಪ್ರತಿ ವರ್ಷ ನೀವು ಕೃಪಾಂಕ ಕೊಡ್ತಾ ಹೋದಂಗೆ ಅವರಷ್ಟೇ ಅಪಾಯಿಂಟ್ ಆಗ್ತಾರೆ ಇಲ್ಲಿ. ಹೊರಗಡೆ ಬರ್ತಕ್ಕಂಥ ಯುವ ಜನತೆ ಏನ್ ಮಾಡ್ಬೇಕು? ಇವರಲ್ಲಿರ್ತಕ್ಕಂಥ ಜ್ಞಾನವನ್ನು ಏನ್ ಮಾಡ್ಬೇಕು? ಆ ಅದು ಸಮಸ್ಯೆ ಆಗ್ತಿದೆ ಇಲ್ಲಿ. ಹಾಗಾಗಿ ಈ ಒಂದು ನನ್ನ ಸಜೆಷನ್ ಏನಂದ್ರೆ, ಸರ್ಕಾರಕ್ಕೆ ಮತ್ತು ನಮ್ಮ ಎಲ್ಲಾ ಒಂದು ವಿದ್ಯಾರ್ಥಿ ಮಿತ್ರರ ಸಲಹೆಯನ್ನ ನಾನು ಇನ್ನೂ ಪಡೆದುಕೊಳ್ತೀನಿ ಇದ್ರಲ್ಲಿ. ನಂದೇ ಅಷ್ಟೇ ಫೈನಲ್ ಅಲ್ಲ. ಪಡೆದುಕೊಂಡು ಅದರ ಆಧಾರದ ಮೇಲೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀನಿ. ಅದ್ರ ಜೊತೆ ಹೈಕೋರ್ಟ್‌ಗೆ ರಿಟ್ ಸಲ್ಲಿಸಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ನೀವೆಲ್ಲರೂ ಕೂಡ ಸಹಕಾರ ಕೊಟ್ರೆ ಹೈಕೋರ್ಟ್‌ಗೆ ನಾನು ನಿಮ್ಮ ಒಂದು ಸಲಹೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೂಡ ಕೆ-ಸೆಟ್, ನೆಟ್ ಪಾಸ್ ಮಾಡಿದ್ದೀನಿ ಹಿಸ್ಟ್ರಿಯಲ್ಲಿ ನಂದು. ನಾನು ಇಲ್ಲಿವರೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ನಾನು ಎಲಿಜಿಬಲ್ ಆಗ್ತಿಲ್ಲ ಇಲ್ಲಿ ಗೆಸ್ಟ್ ಲೆಕ್ಚರ್‌ಗೆ. ಸೊ, ಹಾಗಾದ್ರೆ ನಾನು ಏನ್ ಮಾಡ್ಬೇಕಿಲ್ಲಿ? ನಾನು ಯಾವ ಪುರುಷಾರ್ಥಕ್ಕಾಗಿ ಆ ನೆಟ್, ಸೆಟ್ ಪಾಸ್ ಮಾಡ್ಕೊಂಡು ಏನ್ ಮಾಡ್ಲಿ ಅದನ್ನ? ಇವ್ರು ಸರ್ಕಾರದವ್ರು ನೋಡಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನ 2017, 2022ರಲ್ಲಿ ಕರೆದು ಬಿಟ್ರೆ ಮತ್ತೆ ವಾಪಸ್ ಕರ್ದೇ ಇಲ್ಲ. ಇವರು ಪಂಚವಾರ್ಷಿಕ ಯೋಜನೆ ಇರ್ತಕ್ಕಂಥ ಕಾಲೇಜುಗಳಲ್ಲಿ ನೋಡಿ, ಈಗ 10,000 ಗೆಸ್ಟ್ ಲೆಕ್ಚರ್ ತುಂಬಿದ್ದಾರೆ ಅಂದ್ರೆ 10,000 ಏನದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದ್ದಾವ ಅರ್ಥ ಅದು ಇಂಡೈರೆಕ್ಟ್ ಆಗಿ. ಸೊ, ಹಾಗಾಗಿ ನಾನೇನಲ್ಲಿ ವಿಚಾರ ಮಾಡಿದ್ದೀನಂದ್ರೆ, ಸಾಧ್ಯದ ಮಟ್ಟಿಗೆ ನಾವೆಲ್ಲರೂ ಕೂಡ ಒಂದಾಗಿ ಹೈಕೋರ್ಟ್ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋಣ. ಒಂದು ರಿಟ್ ಹೋಗೋಣ.
ಯಾಕಂದ್ರೆ ಕೆ-ಸೆಟ್ ನೆಟ್ ಹೊಸದಾಗಿ ಪಾಸ್ ಮಾಡಿದವ್ರಿಗೆ ಒಂದು ಅವಕಾಶ ಸಿಗಲಿ. ಮತ್ತೀಗ ಇರ್ತಕ್ಕಂಥ ಈ ಪ್ರೈವೇಟ್ ಕಾಲೇಜಲ್ಲಿ ಇರ್ತಕ್ಕಂಥ ಸಂಬಳ ಮತ್ತು ಗೆಸ್ಟ್ ಲೆಕ್ಚರರ್ ಕೊಡ್ತಕ್ಕಂಥ ಸಂಬಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಸೇವಾ ಭದ್ರತೆ ಐತೆ. ಅಲ್ಲಿ ಏನೂ ಇಲ್ಲ. ಯಾವಾಗ ತೆಗಿತಾರೋ, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ದನ ದುಡ್ದಂಗೆ ದುಡಿಸ್ಕೋತಾರೆ, ಮನೆಗೆ ಕಳಿಸ್ತಾರೆ. ಬೇಕಾದಾಗ ತಗೋತಾರೆ, ಬೇಡದಾಗ ಮನೆಗೆ ಕಳಿಸ್ತಾರವ್ರು. ಹಾಗಾಗಿ ಇಲ್ಲಿ ನನ್ನ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಸಜೆಷನ್ ಏನಂದ್ರೆ, ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು. ಹೊಸ ಹೊಸ ಯುವಜನತೆಯನ್ನ ಒಂದು ಸರ್ಕಾರಿ ಸೇವೆಯಲ್ಲಿ ತೆಗೆದುಕೊಳ್ಬೇಕು. ಮತ್ತೆ ಪುರಾತನವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯನ್ನ ಬಿಟ್ಟು ಹೊಸದಾಗಿರ್ತಕ್ಕಂಥ ಎಐ ಟೆಕ್ನಾಲಜಿ ಬಳಸ್ಕೊಳ್ತಕ್ಕಂಥ ಯುವ ಜನತೆಯನ್ನ ಸೇವೆಗೆ ತೆಗೆದುಕೊಂಡ್ರೆ ಏನಾಗುತ್ತಂದ್ರ, ಒಂದು ಉತ್ತಮವಾದ ಬೋಧನೆಯನ್ನ ಈ ಯುವ ಮಿತ್ರರು ಮಾಡಿ ಮಕ್ಕಳಿಗೆ ಉತ್ತಮವಾದ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಅವಕಾಶನ ಒದಗಿಸಿಕೊಡ್ಬೇಕು ನೀವು. ಎಲ್ಲರಿಗೂ ಕೂಡ ಏನಂತಂದ್ರೆ ಒಂದು ಸಮಾನ ಆದ್ಯತೆಯನ್ನು ನೀಡಬೇಕು. ಈಗ ಕೆ-ಸೆಟ್ ಆಲ್ರೆಡಿ ಇದ್ದವರಿಗೆ ಕೃಪಾಂಕ ಕೊಟ್ಬಿಟ್ರಿ. ಇವ್ರಿಗೆ ಈ ಕೃಪಾಂಕ ಇಲ್ದವ್ರು ಏನ್ ಮಾಡ್ಬೇಕು? ಅದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನನ್ನ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಹಿತಾಸಕ್ತಿ ಅನ್ಕೊಳ್ಳದೆ ಎಲ್ಲಾ ಒಂದು ಕೆ-ಸೆಟ್ ನೆಟ್ ಪಾಸ್ ಮಾಡಿದಿರ್ತಕ್ಕಂಥ ಹಿತಾಸಕ್ತಿಗೆ ಒಂದು ಅನುಗುಣವಾಗಿ ನಾವೆಲ್ಲರೂ ಕೂಡ ಒಂದು ಹೈಕೋರ್ಟ್ ಮತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈ ಗೆಸ್ಟ್ ಲೆಕ್ಚರ್ ಮಾಡ್ಕೋಬೇಕಾದ್ರೆ ಅವರು ಒಂದು ಸಿ-ಇ-ಟಿ ಪರೀಕ್ಷೆಯನ್ನ ಮಾಡ್ಲಿ. ನಾವೆಲ್ಲರೂ ಕೂಡ ಬೇಕಿದ್ರೆ ಒಂದು ₹1000 ಫೀಸ್ ಕಟ್ವೇನೋ. ಫೀಸನ್ನ ಕಟ್ಟೋಣ. ಫೀಸ್ ಕಟ್ಟಾದ್ಮೇಲೆ ಅವರು ಆ ಒಂದು ಕೆ-ಇ ಹೆಂಗಿರು ಬೇಗ ಬೇಗ ಈಗ ಏನೋ ಪ್ರೊಸೆಸ್ ಅನ್ನ ಮಾಡ್ತಾ ಇದೆ. ಅವ್ರು ಒಂದೇ ವಾರದಲ್ಲಿ ರಿಸಲ್ಟ್ ಹಚ್ಚೋ ತಾಕತ್ತು ಕೂಡ ಕೆ-ಇಗೆ ಐತೆ. ಸೊ ಅವಕಾಶನ ಕೆ-ಇಗೆ ಕೊಡ್ರಿ. ಕೆ-ಇಗೆ ಕೊಟ್ಟು ಅವ್ರು ಏನ್ ಮಾಡ್ತಾರಂದ್ರೆ ಅವರು ನೀವು ನೋಡಿ OMR ಶೀಟು ಕೂಡ ಅವರು ಪ್ರಕಟಣೆ ಮಾಡ್ತಿದ್ದಾರೆ. ನೆಕ್ಸ್ಟು ಇಮಿಡಿಯೇಟ್ ರಿಸಲ್ಟ್ ಕೂಡ ಬಿಡ್ತಿದ್ದಾರೆ. ಅವರು ಪ್ರತಿ ವರ್ಷಕ್ಕಿಂತ ಏನು ನೋಡಿ ಈಗ ಒಂದು ವರ್ಷ ಮುಂಚೆನೆ ಅವರು ರಿಕ್ರೂಟ್ಮೆಂಟ್ ಏನು ಪರೀಕ್ಷೆ ನಡೆಸಿಬಿಟ್ರೆ ಅದು ಪ್ರಾಬ್ಲಮ ಬರಂಗಿಲ್ಲ ಅಲ್ಲಿ ಬೋಧನೆ ಮಾಡಕ. ಸೊ ಕೆ-ಇ ಏನ್ ಮಾಡ್ಬೇಕಂದ್ರ ಗೆಸ್ಟ್ ಲೆಕ್ಚರ್‌ಗಳ ನೇಮಕ ಮಾಡ್ಬೇಕಾದ್ರ ಸರ್ಕಾರ ಕೆ-ಇಗೆ ಪ್ರೋಸೆಸ್ ಕೊಟ್ಟು ಆ ಗೆಸ್ಟ್ ಲೆಕ್ಚರ್‌ಗಳ ನೇಮಕಾತಿಯನ್ನ ಏನೋ ಒಂದು ಪರೀಕ್ಷೆ ಕಂಡಕ್ಟ್ ಮಾಡ್ಲಿ ಆಯಾ ಸಬ್ಜೆಕ್ಟ್ ವೈಸು. ಪೇಪರ್‌ಗೇನೆ ಅಮೌಂಟ್ ದುಡ್ಡು ತಗೊಳ್ಳಿ ಅವರು. ₹1000 ಕೊಡೋಣ. ಆದ್ರೆ ಒಂದು ಹೊಸದಾಗಿ ಬರ್ತಕ್ಕಂಥ ಯುವ ಮಿತ್ರರಿಗೆ ಈ ಅವಕಾಶ ವಂಚಿತರಾದ್ರ ಭವಿಷ್ಯದಲ್ಲಿ ಆ ಬೋಧನಾ ಸಾಮರ್ಥ್ಯ ಮತ್ತು ಇರ್ತಕ್ಕಂಥ ಜ್ಞಾನದ ಒಂದು ಏನದು ಸಾಂವಿಧಾನಿಕ ಅನ್ಯಾಯ ಅಂತ ಹೇಳ್ಬೋದು. ಉದ್ಯೋಗದ ಹಕ್ಕನ್ನ ಕಸ್ಕೊತಿದ್ದಾರೆ ಇವ್ರು ಆರ್ಟಿಕಲ್ 19 ಮೂಲಕ. ಹಾಗಾಗಿ ಕೆ-ಇ ಹೊಸದಾಗಿ ಈ ಕೆ-ಇ ಮೂಲಕ ಕೆ-ಸೆಟ್ ನೆಟ್ ಪಾಸ್ ಆದವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಆ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್‌ಗಳಿಗೆ ಅನುಗುಣವಾಗಿ ಏನ್ ಮಾಡ್ಬೇಕಂದ್ರೆ ಗೆಸ್ಟ್ ಲೆಕ್ಚರ್‌ಗಳನ್ನ ಪ್ರತಿ ವರ್ಷ ನೇಮಕಾತಿ ಮಾಡ್ಕೊಳ್ಳಿ ಅವರು. ಸೊ ಇದರ ಮುಂದಿನ ಭಾಗದಲ್ಲಿ ನಿಮ್ಮ ಸಲಹೆ ಸೂಚನೆಗಳ ಆಧಾರದ ಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಮತ್ತೆ ಇದರ ಮುಂದಿನ ಪ್ರೊಸೆಸ್ ಆಗಿ ನಮ್ಮ ಹರೀಶ್ ಸರ್ದಾರ್ ಅವರು ವಕೀಲರು, ಅವ್ರ ಮೂಲಕ ಏನ್ ಮಾಡ್ತೀನಿ ಹೈಕೋರ್ಟ್ ಮತ್ತು ಒಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಅದರ ಮುಂದಿನ ಒಂದು ಪ್ರೊಸೆಸ್ ಅನ್ನ ನೋಡೋಣ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.